ಪ್ರಾಣಿಗಳ್ನು ಅದಾವ್ರಿ ಇಲ್ಲಿ. ಇಲ್ಲತ್ತಲ್ಲ ಕರ್ನಾಟಕ ಮನುಷ್ಯ ಒಂದರ ಬಿಜಾಪುರ ಮನುಷ್ಯ ರೀ. ಅಂಥದ್ರೊಳಗ ಇಂಥ ಕಾಡ ಪೀಡ ಜಂಗಲ ಪ್ರಾಣಿ ಅಂದ್ರೆ ಒಂದ್ ಸ್ವಲ್ಪ ಅಂಜಿಕೆನೆ. ಜಂಗಲ್ ಸಫಾರಿ ಮಾಡ್ತಾರ ಗೊತ್ತಿದ್ದೇನ್ರಿ. ಆ ಜಂಗಲ್ ಸಫಾರಿಯಲ್ಲಿ ನಾನೇ ಇಟಾಚಿ ತಗೊಂಡ್ ಮಾಡತ್ತಿರ್ತಾರ ಸದ್. ನಮಸ್ಕಾರ ರೀ. ಇವತ್ತು ಜಂಗಲ್ದಾಗ ನಮ್ಮದು 15 ದಿವಸ ಐತ್ರಿ ಇಲ್ಲಿ. 15 ದಿವಸ ಜಂಗಲ್ದಾಗ ಅಂದ್ರೆ ಈಗ ಅಲ್ಲಿ ಬೇರೆ ಸೈಡ್ ಮೇಲೆ ಮಿಷನ್ ಇತ್ತು. ಆ ಕಡೆ ಈ ಕಡೆ ಬೇರೆ ಕಡೆ ತೊಗೊಂಡಿದ್ದೆವು. ಅದಕ್ಕೆ ಇಲ್ಲಿ ನಮ್ಮ ಇಟಾಚಿ ಟ್ರ್ಯಾಕ್ ಮೋಟ್ರ್ ಕೈದಾವತ್ತೇಳಿ ಅದೇ ತರಿಸೀನಿ ರೀ. ನೋಡ್ಬೋದು ಹೊರ ಸುತ್ತಮುತ್ತ ಜಂಗಲ ಎಲ್ಲ ಇದೆ ಐತ್ರಿ ಇಲ್ಲಿ. ಅಟ್ಟೆ ಸಣ್ಣ ದಾರಿ ಅದಾವ್ರಿ ಹೊಲಕ್ಕೆ. ದಾರಿಗಳು ಭಾಳ ದೊಡ್ಡ ಇಲ್ರಿ. ಆದ್ರೆ ಇಟಾಚಿ ಇದ್ರೊಳಗಿದು ತೊಗೊಂಡಿದ್ದೇವೆ. ನೋಡ್ಬೋದು ನೀವು ಎಷ್ಟು ಅದಾವ ಅಲ್ಲಿ ಹೆಂಗಿಲ್ಕಿ ರೋಡ್ ಅದಾವ ಅಂತ ಹಿಂಗಿಲ್ಲ ನೋಡ್ರಿ. ಕಡೆ ಎಲ್ಲ ಹೆಂಗೈತಿ ಒಳಗೆ ಕಾರಣಾಗೆಲ್ಲ ನೋಡ್ಬೋದು ಇದೆಲ್ಲ. ಇದು ಎಲ್ಲಿ ಮಠ ನೋಡ್ತೀರಿ ಎಲ್ಲ ನೀವು ಹಿಂಗೆ ಸಿಗೈತ್ರಿ. ನೋಡ್ರಿ ಹೆಂಗೈತ್ರಿ ಎಲ್ಲ ಸುತ್ತಮುತ್ತ ಗಿಡಗಳು ಇದಾವ್ರಿ ಇಲ್ಲಿ. ಈಗ ನೋಡ್ಬೋದ್ರಿ ಮತ್ತೆ ಮಿಷನ್ ತೊಗೊಂಡು ಹೊಂಟಿದ. ಸೈಡ್ ಮ್ಯಾಗ ತೊಗೊಂಬಾತಳ ತಂದ್ರಿ. ಮತ್ತೀಗ ಮಿಷನ್ ತೊಗೊಂಡು ಹೊಂಟಿದ್ರಿ. ಈಗ ಎಲ್ಲ ಮ್ಯಾಗ ಗಿಡ ಪಿಡ ಅವ ಹತ್ಲತ್ತವ ಮಿಷನ್ಗೆ. ಆದರೂ ಹೊಡಿಯತ್ತಲತ್ತಾರ. ಮತ್ತೇನು ಒಳಗೆ ಬರಲ್ರಿ. ಮಾಲಕರದಾರ ಸಂಗಾಟ. ನೋಡ್ರಿ ಎಲ್ಲ ಹೆಂಗದವ್ರ ಸುತ್ತಮುತ್ತ ಗಿಡ ಎಲ್ಲ ಜಂಗಲ್ ಇದ್ರೆ ಹೊಂಟಿದ್ ನೋಡ್ರಿ. ಇದು ನೋಡ್ರಿ ಮ್ಯಾಗ ಗಿಡಗಳು ಹಾಕ್ತಾವ. ಇನ್ನೇನು ಮಾಡ್ತಾವ. ನೋಡ್ಬೋದು. ಅದ್ರಾಗ ನಾರೇ ಉತ್ತರ ಕರ್ನಾಟಕ ಮನುಷ್ಯ ಒಂದರ ಬಿಜಾಪುರ ಮನುಷ್ಯ ರೀ. ಅಂಥದ್ರೊಳಗೆ ಇಂಥ ಕಾಡ ಪೀಡ ಜಂಗಲ ಪ್ರಾಣಿ ಅಂದ್ರೆ ಒಂದು ಸ್ವಲ್ಪ ಅಂಜಿಕೆನೆ. ಏನೋ ಮನುಷ್ಯ ಬಂದ್ರೆ ಹೊಡಿತೀನಿ ಅನ್ನೋ ಧೈರ್ಯದ ಕರೆ. ಯಾವ ಪ್ರಾಣಿಗಳು ಹೆಂಗಿರ್ತಾವ ನಮ್ಗೆ ಗೊತ್ತಿರಂಗಿಲ್ಲ. ಅದಕ್ಕೊಂದು ಸ್ವಲ್ಪ ನಮ್ಮ ಸೇಫ್ಟಿ ಕೈಕೊಂಡೆ ನಾವು ಮಾಡ್ಬೇಕಾಗ್ತದೆ ರೀ. ಏನು ಮಾಡಿದ್ರು ಅಡ್ಮೋಡ್ ಐತ್ರಿ ಜಂಗಲ್ದು ಮಾತ್ರ ನಾದ್ ಮಾಡೋದಿಲ್ಲ. ಎಲ್ಲರಿ ವಿಡಿಯೋದಾಗ ನಿಮ್ಗೆ ಅನಿಸ್ತಿರ್ಬೇಕು ಕಮ್ಮದ ಜರ ತೋರಿಸಿ ಭಾಳ ಹೇಳತ್ತನ ಅಂತೇಳಿ. ಬಟ್ ನೀವು ತಿಳ್ಕೊಬೋದ್ರಿ ಇಲ್ಲಿ ಯಾರು ರೈತರು ಹಚ್ಚಲಾರ್ದೇನೆ ಕಾಜು ಗಿಡ, ಆಮೇಲೆ ಪಣಸಿನ ಗಿಡ, ಆಮೇಲೆ ಇನ್ನೊಂದು ವೆರೈಟಿ ಅವು ಅದಾವ್ರಿ. ನಮಗೂ ಹಣ್ಣುಗಳು ಗೊತ್ತಿಲ್ಲ ಒಬ್ಬರು ಬದಲ್ಲ. ಕೆಲವೊಬ್ಬರು ಜಂಗಲ್ ಸಫಾರಿ ಮಾಡ್ತಾರೆ ಗೊತ್ತಿದ್ದೇನ್ರಿ. ಆ ಜಂಗಲ್ ಸಫಾರಿಯಲ್ಲಿ ನಾನೇ ಇಟಾಚಿ ತೊಗೊಂಡು ಮಾಡತ್ತಿರ್ತಾರೆ ಸದ್. ಎಲ್ಲಾರು ಜೀಪ್ 4x4 ಜೀಪ್ ಮಹೇಂದ್ರ ಥಾರ ಅದು ಇದು ತೊಗೊಂಡು ಮಾಡಿದ್ರೆ ನಾ ಇಟಾಚಿ ತೊಗೊಂಡು ಮಾಡತ್ತೀನಿ. ಹೆಂಗೈತಿ ನೋಡ್ರಲ್ಲ. ನೋಡ್ಬೋದು ಹಿಂದೆ. ಬಟ್ ಈ ಗ್ಲಾಸ್ ಎಲ್ಲ ಹೊಗೆ ಹಿಡ್ದವ ಕ್ಲಿಯರ್ ಕಾಣಲ್ಲ ಐತಿ ನಿಮಗೆ. ನನಗೆ ಗೊತ್ತಿದ್ರಿ. ಆದರೂ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ನಾ. ನೀವು ಸುತ್ತಮುತ್ತ ಈಗ ಆ ಜಾಗ ನೋಡ್ರಿ, ಈ ಜಾಗ ನೋಡ್ರಿ. ಎಷ್ಟು ಅಡಿಷನಿ ಜಾಗ ಅದ. ಮಿಷನ್ ಹ್ಯಾಂಗೆ ಹೋಗೋದು ತಿಳಿವಲ್ದು ನನಗೆ. ಫೈನಲಿ ನೋಡ್ರಿ ಬಂದ ರೋಡ್ಗೆ ಮಷಿನ್ ಟಚ್ ಆತ್ರಿ. ಇನ್ನು ರೋಡ್ದಿಂತ ನಡ್ಸ್ಕೊತ ಹೋಗ್ಬೇಕಾಗ್ತದೆ ನಮ್ಮ ಮುಂದೆ. ಅದೇ ರೀ ಈಗ ರೋಡ್ದಿಂತ ಮತ್ತೆ ಒಂದು ಸ್ವಲ್ಪ ಈ ಕಡೆ ಖುಲ್ಲಾ ಜಾಗ ಅದ. ಈ ಕಡೆಯಿಂದ ತೊಗೊಂಡು ಹೊಂಟಿದ್ದೆವು. ಯಾಕಂದ್ರೆ ರೋಡ್ ಮೇಲೆ ಹಾಯ್ಸಂದ್ರೆ ರೋಡ್ ಕೆತ್ತಿದ್ರಲ್ಲ, ಹಿಂಗಾಗಿ ತೊಗೊಂಡು ಹೊಂಟಿದ್ದೇವ್ರಿ. ಈಗ ನೋಡ್ಬೋದು ಮುಂಜಾನೆ 5 ಗಂಟೆಗೆ ಎದ್ದು ಬರೀ ಮಿಷನ್ ತೊಗೊಂಡು ಹೋಗೋದು ನೋಡಿ ಜಂಗಲ್ದಾಗ. ಬರೀ ಜಂಗಲ್ದಾಗೆ ರೋಡ್ ಭಾಳ ಇಲ್ಲ. ಬರೀ ಜಂಗಲ್ದಾಗೆ ತೊಗೊಂಡು ಹೋಗೋದು ನೋಡಿ. ಆ ಗಿಡದಾಗ ನೋಡ್ಬೋದ್ರಿ ನೀವು. ಕಂಡ್ರಾಪುಡಿ ದೂರ ಜುಮ್ ಹಾಕಿದ್ನ. ಇದು ಜುಮ್ಮ ಭಾಳ ದೂರ ಐತ್ರಿ. ಹಿಂಗಾಗಿ ಕ್ಲಿಯರ್ ಕಾಣಿಸಲಾಗೈತದ. ಬಟ್ ಅದೊಂದು ಗಿಡದಾಗ ಪ್ರಾಣಿ ಐತ್ರಿ. ಅದು ವೆರೈಟಿನೇ ಕಾಣಿಸ್ತಿರ್ಬೋದು ಅದ್ರ ಮೂಮೆಂಟ್ ನೋಡ್ರಿ. ಬರೋಬ್ಬರಿ 5 ಗಂಟೆಗೆ ಬಂದವರು. ಬರೀ ಜಂಗಲ್ದಾಗ ತಿರ್ಕೋದೇ ಬಂದಿವ್ರಿ. ಬರೋಬ್ಬರಿ 9 ಗಂಟೆಗೆ ಇತ್ತು. 5 ಗಂಟೆ ಬಿಟ್ಟವ್ರು ಅಂದ್ರೆ 9 ಅಂದ್ರೂ ನೋಡ್ರಲ್ಲ ಎಷ್ಟೈತೆ. ಹೆಚ್ಚು ಕಡೆ 3-4 ತಾಸು ಲೆಕ್ಕ ಐತ್ರಿ. ಅದ ಸೈಡ್ ತೋರಿಸ್ತೇನೆ ರೀ ನಿಮಗೆ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಬೇರೆ ಐತ್ರಿ. ನೋಡ್ರಿ ಇಲ್ಲಿ ಏನು ಇಲ್ಲಿ ಹಾಕ್ತಾರಂದ್ರೆ ಇದು ಹಾಕ್ತಾರೆ ಇಲ್ಲಿ ನೆಲ ಭತ್ತ.
ಭತ್ತ ಬೀಳೋ ಜಾಗ ಇಲ್ಲಿ ಬಾವಿ ಇದ್ರಿ, ನೀವು ಬಾವಿ ತೋರಿಸ್ತೀನಿ ಬರ್ರಿ. ಇದು ನೋಡ್ರಿ ಬಾವಿ. ಈ ಕೊಡಿ ಬಾವಿ ಇಟ್ಟೆ. ನಾವು ದೊಡ್ಡ ದೊಡ್ಡ ಬಾವಿ ತೆಗಿತಾರ, ಇಟ್ಟೆ ತೆಗಿತಾರೆ. ನೋಡ್ಬೋದ್ರಿ ಏರಿಯಾ. ಟೈಮ್ 9 ತೆಗಿತೀವಿ ರೀ, ಆದರೂ ಸೂರ್ಯ ನೋಡ್ರಿ ಆಗೈತಿ. ತಂಪು ಏರಿಯಾ, ಎಕ್ದಮ್ ತಂಪ. ಇದ್ರ ಟೆನ್ಷನ್ ಇಲ್ಲಿ ಏನಿಲ್ಲ ಇಲ್ಲಿ ಕರೆ. ಬಟ್ ನಮ್ಮ ತಲೆಗಿಟ್ಟು ಮಾತ್ರ ಟೆನ್ಷನ್ ಅದು. ನಮ್ಮ ತಲೆಗಂತರ ಆದ ಟೆನ್ಷನ್. ಕೆಲಸ ಮಾಡಬೇಕು, ಎಲ್ಲ ಟೆನ್ಷನ್ ಇರ್ತಾವ್ರಿ. ಈಗ ನಿಮ್ಗೆ ಒಂದು ಹಾದ್ಯಾಗ ಹೋತ ಪೈನಾಪಲ್ ತೋಟ ಕಾಣಿಸ್ತೈತ್ರಿ, ತೋರಿಸ್ಬೇಕಂತಾಳೆ. ತೋಟ ಅಂದ್ರೆ ಈ ಕಡೆ ತೋಟ ಹತ್ತಾರೆ, ನಮ್ಮ ಕಡೆ ಹೊಲ ಹತ್ತಾರ. ನೀವು ಹೊಲ ತೋರಿಸ್ರಿ ಪೈನಾಪಲ್ದು. ಕಂಡ್ರಬಿಟ್ಟು ಹೊಡೋದೈತ್ರಿ ಅದು. ಪ್ಲಾಂಟೇಶನ್ ಅಂತಾರೆ ಈ ಕಡೆ. ಪ್ಲಾಂಟೇಶನ್ ಏನ್ರಿ? ಪ್ಲಾಂಟೇಶನ್ ಅಂತಾರತ್ ನೋಡ್ರಿ ಅದಕ್ಕೆ. ನಾವೇನತ್ತೇವು ಹೊಲ ಹತ್ತು ನಾವು ಹತ್ತೇವು. ಅಣ್ಣ ಒಂದು 2 ಎಕರೆ ಇದ್ರಬೇಕು ಅಲ್ರಿ ಅದು? ಜಾಸ್ತಿ ಜಾಸ್ತಿ ಇದಲ್ರಿ. ನೋಡ್ರಮ್ಮ ಹನುಮಂತಣ್ಣ ತೋರ್ಸಕ್ಕೆ ತೊಗೊಂಟಾರ್ರಿ. ಕರೆಂಟ್ ಬಿಟ್ಟಿರ್ತಾರೆ ಈ ತಂತ್ಯಾಗ. ಕರೆಂಟ್ ಅದೇನ್ರಿ? ನೋಡ್ರಿ ಇದ್ರೊಳಗೆ ಕರೆಂಟ್ ಅದತ್ರಿ. ಈ ತಂತಿ ಅದಲ್ಲ, ಹಾಂ ಈಗ ಬಿಟ್ಟಿಲ್ಲ. ಹಾಂ ರೀ, ಇದೇ ಚಟ್ ಚಟ್ ಅಂತ ಸೌಂಡ್ ಬರ್ತದೆ. ಕರೆಂಟ್ ಬಿಟ್ರಿ. ನಾವು ಇಲ್ಲೇ ತೋರ್ಸಮ್ಗಪ್ರಿ ಅಂದ್ರೆ. ಇದು ನೋಡ್ರಿ ಅದು ಪೂರ್ತಿ ಪೈನಾಪಲ್. ಕರೆಂಟ್ ಬಿಟ್ಟಿಲ್ಲ ಇದ್ರಾಗ ಇನ್ನೂರು. ಚಾಲು ಆಕತ್ತದ. ನೋಡ್ಬೋದ್ರ ಕಡೆ ಹಿಂದಿನ ಬಾಜು ಗುಡ್ಡದು ಹೆಂಗೆ ಕಾಣಿಸ್ತಾವ. ಇದು ಅದ್ರಾಗ ಅಡಿಕೆ ಗಿಡ ಹಚ್ಚಿದ್ದಾರೆ. ಇದು ಅಡಿಕೆ ಗಿಡ ಐತೇನ್ರಿ? ಹಾಂ, ನೋಡ್ಬೋದ್ರಿ ಇಲ್ಲಿ ಅಡಿಕೆ ಗಿಡ. ಇದು ಪೈನಾಪಲ್. ನಮ್ಮ ಕಡೆ ಒಟ್ಟ ಇಲ್ಲ ನೋಡ್ರಣ, ಇದು ಈ ಪರಿ ಬೆಳಿ. ಇದ್ರಾಗ ಕಾಯಿ ಬರೋದು ಹಣ್ಣು. ಹಾಂ ಐತಲ್ಲ. ಹಾಂ, ಇಲ್ಲೇ ಸೆಂಟ್ರದಾಗ. ಸೆಂಟ್ರದಾಗ ಕಾಯಿ ಬರೋದು. ಹಾಂ ನೋಡ್ರಿ ಹನುಮಂತ ನೀರು ಎಲ್ಲ ಡೀಟೇಲ್ ಹೇಳ್ಕೊಳತ್ತಾರ್ರಿ. ಇದಕ್ಕೆಲ್ಲ ನೀರು, ಬೆರಲ್ನಾಗ ಗೊಬ್ಬರ. ಹಾಂ, ನಮ್ಮದು ಅಲ್ಲಿದೆ, ಬೇರೆದು ಒಂದು ಐಡಿಯಾ ಐತಿ. ಐಡಿಯಾ ಐತೆ ನೋಡಕ್ ಬಂದಿದೆ, ತೋರ್ಸಾತಿ ಅಷ್ಟೇ. ಹಾಂ, ಇದೆಲ್ಲ ಅಡಿಕೆ ತೋಟ. ಹಾಂ, ಹಿಂದೆ ನೋಡ್ತಿರ್ಬೋದ್ರಿ ನೀವು ಅಡಿಕೆ ತೋಟ. ಅದು ಹೊಡೆದೈತ್ರಿ. ಹಗಲೆದ್ದು ಬಂದಿದ್ರೆ ಮತ್ತೆ ಭಾರಿ ಆಯ್ತಿತ್ತು. ಖರೆ ಯಾಕೆ ನಮಗೆ ಟೈಮ್ ಇರಲಿಲ್ಲ, ಹಿಂಗಾಗಿ ಕೆಲಸ ದಗದ ಹಾಂ ತೆಗದ್ರಿ. ದಗದ ಕೆಲಸ ತೆಗದ ಓಟ್ ನಡೆದಿರ್ತಾವ. ನಮ್ಮ ಕಡೆಗೆ ಕೆಲಸ ಅಂತೀವಿ. ಕೆಲಸ ಅಂತಾರಲ್ರಿ. ನಮ್ಮ ಕಡೆ ಎರಡೂ ನಮ್ನೆ ಅಂತಾರ್ರಿ. ಅಂದ್ರೆ ಎಲ್ಲರೂ ಈಗ ನೀವು ಕೆಲ್ಸಕ್ಕೆ ಹೊಂಟಿದ್ರೆ ತಿಳ್ಕೊರಿ, ಅದಕ್ಕೆ ನಾವು ಐತೀವಿ ರೀ ಕೆಲ್ಸಕ್ಕೆ ಹೊಂಟಿದ್ದೀವಿ ಬಿಡ್ರಿ. ನಮ್ಮ ಸೇಮೇ ಖರೆ ಒಂದು ಸ್ವಲ್ಪ ಹೊರಕತ್ತ ಅಷ್ಟೆ. ನೀನೇ ನೋಡಿದ್ರಲ್ರಿ ಹೊತ್ತು ಮುಣಿಗಿ ಒಂದು ಸ್ವಲ್ಪ ಊರ ಹೋದೆವು. ಅದೇ ನಿಮ್ಮ ಪೈನಾಪಲ್ ತೋಟ ತೋರಿಸ್ದ. ಸಾರಿ, ತೋಟೆ ಬರ್ಲತ್ತಾರ ಇಲ್ಲಿ. ಎಲ್ಲರೂ ತೋಟ ತರ. ಅದು ನನ್ನ ಬಾಯನು ತೋಟೆ ಬರ್ಲತ್ತಾರೆ. ಪೈನಾಪಲ್ ಹೊಲ ತೋರಿಸ್ತಾರೆ ನಿಮ್ಗೆ. ಅದಕ್ಕೆ ನಿನ್ನೆ ಅಟ್ಟ ವಿಡಿಯೋ ಮಾಡ್ಲಿಕ್ಕೆ ಕಾಲಿಗಿಲ್ರಿ. ಅದಕ್ಕಾಗಿ ಒಂದು ಸ್ವಲ್ಪ ಬ್ಲಾಗ್ ಸಾಣದೈತ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಿಂಗೆ ನಮಗೆ ಮೋಟಿವೇಶನ್ ಸಿಗೈತ್ರಿ. ಇದು ನೋಡ್ರಿ ಮುಂಜಾಳೆ ಹೆಂಗೈತ್ರಿ ಜಂಗಲ್ ಸೀನ್. ಸಿಗುಂಡ್ರಣ ಎಲ್ಲರಿಗೆ ಬಾಯ್ ರೀ.